ವಾಕ್ಯದ ಮೂಲಕ ನೀನು ಮುಟ್ಟಿದ್ದಿ, ಆತ್ಮನ ಮೂಲಕ ಅವರನ್ನು ತಾಕು ಸ್ವಾಮಿ. ಪ್ರತಿಯೊಬ್ಬರು ನಿನ್ನ ವಾಕ್ಯವನ್ನು ಪ್ರತಿದಿನ ಓದಿಸಿ, ಅಧ್ಯಯನ ಮಾಡಿ, ಧ್ಯಾನಿಸಿ, ನಂಬಿ, ಆ ವಾಕ್ಯವನ್ನು ಅರಿಕೆ ಮಾಡಿ, ಹಂಚಿ, ಆ ವಾಕ್ಯಕ್ಕೆ ವಿಧೇಯರಾಗಿರಲಿ ಸ್ವಾಮಿ. ಆ ವಾಕ್ಯದ ಮೇರೆಗೆ ಹೇಗೆ ಯೆಹೋಶುವನು ಯೋರ್ದಾನವನ್ನು ದಾಟಿ ವಾಗ್ದಾನ ಭೂಮಿಯನ್ನು ವಶಪಡಿಸಿಕೊಂಡನು, ಅದೇ ರೀತಿಯಲ್ಲಿ ಇವರು ವಶಪಡಿಸಿಕೊಳ್ಳಲಿ ಸ್ವಾಮಿ. ವಾಕ್ಯದ ಸೈನ್ಯವಾಗಿ ಮಾಡಿಸು, ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ. ಎಲ್ಲರೂ ಜೋರಾಗಿ ಆಮೆನ್, ಆಮೆನ್. ಇವತ್ತು ಕರ್ತನೆ ನಾವೆಲ್ಲರೂ ಸೇವಕರಾಗಿ ಈ ಮಕ್ಕಳನ್ನು ಆಶೀರ್ವಾದ ಮಾಡ್ತೇವೆ. ಅವರ ಕುಟುಂಬ, ಮಕ್ಕಳು, ಅವ್ರು ಮಾಡುವ ಸೇವೆ, ಅವ್ರು ಮಾಡುವಂತ ವ್ಯಾಪಾರ, ಅವ್ರು ಮಾಡುವಂತ ಕೆಲಸಗಳನ್ನು ನೀನು ಅಭಿವೃದ್ಧಿ ಪಡಿಸುತ್ತದೆ ಆ ದೇವರ ಸ್ವಾಮಿ. ಯಾವತ್ತಿಗೂ ಯಾರೂ ಕೂಡ ಬಲಹೀನರಾಗದಂತೆ, ರೋಗಕ್ಕೆ ತುತ್ತಾಗದಂತೆ ನಿನ್ನ ಪರಿಶುದ್ಧನ ರಕ್ತದ ಅಡಿಯಲ್ಲಿಟ್ಟು ಈ ಮಕ್ಕಳಲ್ಲಿ ಕಾಯುತ್ತದೆ ಆ ದೇವರ ಸ್ವಾಮಿ. ಹೋಗುವಾಗಲೂ ಬರುವಾಗಲೂ ನೀವೇನು ಮಾಡಿದ್ರು ಕ್ರಿಸ್ತನಿಗಾಗಿ ಕ್ರಿಸ್ತನ ಹೆಸರಿನಲ್ಲಿ ಮಾಡ್ರಿ ಎಂಬುದು. ಯಾಕಂದ್ರೆ ನಿಮ್ಮ ಬಹುಮಾನ ಕರ್ತನಿಂದ ಬರುವಂತದ್ದು ಎಂಬುದಾಗಿ ನೀವು ಹೇಳಿದ್ರಿ ತಂದೆಯಾದ ದೇವರೇ. ಕರ್ತನಲ್ಲಿ ನಿಮ್ಮ ಶ್ರಮೆಯು ಅದು ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ಹೇಳಿದ್ರಿ ಸ್ವಾಮಿ. ಅವರು ಪಟ್ಟಿರುವಂತಹ ಶ್ರಮೆಗಾಗಿ ತಂದೆಯಾದ ದೇವರೇ ಪರಲೋಕದಿಂದ ನಿನ್ನ ಕೈಯನ್ನು ಚಾಚಿ ಅವರಿಗೆ ತಕ್ಕ ಬಹುಮಾನ ದಯಪಾಲಿಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ವೈಯಕ್ತಿಕವಾಗಿ, ಕುಟುಂಬವಾಗಿ, ತಂದೆಯಾದ ದೇವರ ಉದ್ಯೋಗಗಳಲ್ಲಿ ಅವರು ಸಂಬಂಧಪಟ್ಟಂತ ಪ್ರತಿಯೊಂದು ವಿಷಯದಲ್ಲಿ ಎಲ್ಲೆಲ್ಲಿ ಅವರಿಗೆ ಏನೇನು ಬಿಡುಗಡೆಗಳು ಬೇಕು, ಬ್ರೇಕ್‌ಥ್ರೂಗಳು ಬೇಕು ಸ್ವಾಮಿ, ಅಭಿಷೇಕಗಳು ತಂದೆಯಾದ ದೇವರೇ, ಅವರಲ್ಲಿ ಇರುವಂತಹ ಕರೆಗಳು ತಂದೆಯಾದ ದೇವರೇ, ಸ್ಟೆಫನರು, ಫಿಲಿಪ್ಪರು ತಂದೆಯಾದ ದೇವರೇ ಊಟಾಗಿ ತಂದೆಯಾದ ದೇವರೇ ಸಮಾಧಿಯನ್ನು ಗೆದ್ದುಕೊಳ್ಳುವುದಕ್ಕೆ ಇವರಲ್ಲಿ ಬಡ್ತಿ ಕೊಡು. ಪ್ರಮೋಟ್ ದೆಮ್ ವಿ ಪ್ರೇ ಇನ್ ದ
ಕಿಂಗ್ಡಮ್ ಆಫ್ ಗಾಡ್, ಓ ಗಾಡ್ ಫಾದರ್, ಎಬ್ಬಿಸು, ಉಪಯೋಗಿಸಿ ಇವರನ್ನು ಆಶೀರ್ವದಿಸ್ತೇವೆ ಪೂರ್ಣ ಹೃದಯದಿಂದ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ತಲೆಯಾಗಿರ್ರಿ, ಭಾಗವಾಗಿರಬಾರದು, ಬೇರಕ್ಕಿರ್ರಿ ಮತ್ತು ನೀವು ಅನೇಕ ಫಲವನ್ನು ಬೀರ್ರಿ ಎಂಬುದಾಗಿ ಘೋಷಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. 30 ಸೇನೆ ಬರಲಿ, ನೀನು ನಮ್ಮ ಸಂಗಡ ಇರುವುದಾದರೆ ಜಯ ನಮ್ಮದೇ. Hallelujah, hallelujah. Father, in the name of the Lord Jesus, I pray. ನಾನು ಪ್ರಾರ್ಥಿಸುತ್ತಾರೆ ಒಂದು ಮಹಾ ಅಭಿಷೇಕವು ನಿನ್ನ ಜನರ ಮೇಲೆ ಬರಲಿ ಸ್ವಾಮಿ. I commission them to go in the name of Jesus. ಯೇಸುವಿನ ನಾಮದಲ್ಲಿ ಅಭಿಷೇಕಿಸಿ ನಿನ್ನ ಸೇವಕನಾಗಿ ಈ ಸೈನ್ಯವನ್ನು, ಈ ಗೋತ್ರವನ್ನು, ಈ ಜನಾಂಗವನ್ನು ಉತ್ತರ ಕರ್ನಾಟಕಕ್ಕೆ ಕಳುಹಿಸುತ್ತಾ ಇದ್ದೇನೆ ಸ್ವಾಮಿ. ಅವರು ಎಲ್ಲಿ ಹೋದ್ರು ನೀನು ಅವ್ರ ಜೊತೆಗಿರುತ್ತಿ ಸ್ವಾಮಿ. ಅವರು ಮಾತಿನಿಂದ ಸೇವೆ ಮಾಡಿದರೆ ನೀನು ಅದ್ಭುತ ಕಾರ್ಯಗಳಿಂದ ಸೇವೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಸಭೆ, ಪ್ರತಿ ವ್ಯಕ್ತಿ ಮೇಲೆ ಸುವಾರ್ತೆ, ಅದ್ಭುತ ಕಾರ್ಯಗಳ ಫಾದರ್ ರಿಲೀಸ್ ದ ಅನಾಯಿಂಟಿಂಗ್. ಯೇಸುವಿನ ನಾಮದಲ್ಲಿ ಅಭಿಷೇಕ, ಅಭಿಷೇಕ, ಅಭಿಷೇಕವನ್ನು ಬಿಡಿಸುತ್ತದೆ. ನಿನ್ನ ಅಭಿಷೇಕವನ್ನು ಬಿಡಿಸು ಸ್ವಾಮಿ. ರಿಲೀಸ್ ಯುವರ್ ಅನಾಯಿಂಟಿಂಗ್. ಎಲ್ಲ ತರದ ಮಿತಿಗಳನ್ನು ಯೇಸು ನಾಮದಲ್ಲಿ ಮುರಿದಾಕುತ್ತದೆ ಸ್ವಾಮಿ. ಈ ಸೈನ್ಯ ಹೋಗಲಿ, ಈ ಗೋತ್ರ ಹೋಗಲಿ, ಈ ಜನಾಂಗ ಹೊರಗೋಗಲಿ. ನಾಳೆ ಬೆಳಗ್ಗೆ ಸಿದ್ಧವಾಗಿ ನಾವಲ್ಲಿರುತ್ತೇವೆ ಸ್ವಾಮಿ. ಉತ್ತರ ಕರ್ನಾಟಕ ಬದಲಾವಣೆ ಆಗುತ್ತದೆ. ಹಳ್ಳಿ ಹಳ್ಳಿಯಲ್ಲಿ ಗ್ರಾಮಗಳಿರುತ್ತದೆ, ಸಭೆಗಳಿರುತ್ತದೆ, ಸೇವಕರು ಎಬ್ಬಿಸಲ್ಪಡುತ್ತಾರೆ ಸ್ವಾಮಿ. ಜನರು ಇವತ್ತಿನಿಂದ ಎಂದಿಗೂ ಇದಂತೆ ಇರಬಾರದು ಸ್ವಾಮಿ. ನಿನ್ನ ಸೈನ್ಯವಾಗಿ, ಪ್ರತ್ಯೇಕಿಸಲ್ಪಟ್ಟಿರುವ ಗೋತ್ರವಾಗಿ, ನಿನ್ನ ಜನಾಂಗವಾಗಿ, ಜನಾಂಗಗಳಿಗೆ ಅಭಿಷಿಕ್ತರು ಆಶೀರ್ವಾದಕರವಾಗಿ ಅವರು ಇರಲಿ ಸ್ವಾಮಿ. ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್.